ಪರಿಹಾರ ಆಗಿದೆ. ಇನ್ನೂ ಮಳೆ ಬರ್ತೈತಿ, ಮಳೆ ಇದೆ. ಡ್ಯಾಮ್ ಎಲ್ಲ ತುಂಬಾ ಆಸೆ ಇದೆ, ಟೈಮ್ ಇದೆ. ಈ 1 ತಿಂಗಳವರೆಗೆ ಏನು ಸಮಸ್ಯೆ ಇಲ್ಲ ಬೆಳೆಗೆ. ಆಮೇಲೆ ಕೂಡ ಡ್ಯಾಮ್ನಾಗ ಇಲ್ಲ ಆಟೋಮೆಟಿಕ್ ಸ್ಟಾಪ್ ಆಗಿ ಆಗ್ತದೆ. ನದಿಯಲ್ಲಿ ಕೂಡ ನೀರಿಲ್ಲ, ಸ್ಟಾಪ್ ಆಗುತ್ತೆ. ಕುಡಿಯೋ ನೀರಿಗೆ ಈಗೆಲ್ಲ ಹಿಡಿದಿಲ್ಲ ನೀರಿಗೆ, ಕುಡಿಯೋ ನೀರಿಗೆ ಮಾತ್ರ. ಬೆಳಗ್ಗೆ ಎದ್ದು ಸದ್ಯಕ್ಕಿಲ್ಲ, ಜಾಸ್ತಿ ಅವರ ಕೊಡ್ತೀವಿ. ಸರ್, ಈಗ ರಾಮದುರ್ಗ ಸೇರಿದಂತೆ ಕೆಲವೊಂದಿಷ್ಟು ಕಡೆ ಮಳೆ ಆಗಿಲ್ಲ, ಹೀಗಾಗಿ ಆವಾಗ ಜನರು ಬೆಳೆ ಬೆಳೆದು ಸಂಕಷ್ಟದಲ್ಲಿದ್ದಾರೆ. ಅದೇ ಹೇಳಿದಿಲ್ಲ, ಮಾಡಿ ಸರ್ವೆ ಮಾಡ್ತಾರೆ ಅಂತ ಹೇಳಿದ್ರು. ಸರ್ವೆ ಮಾಡ್ಲಿಕ್ಕೆ DC ಅವರು ಆದೇಶ ಮಾಡ್ತಾರೆ. ಯಾರಿಗೆ ಹೋಗಿದೆ ಸರ್ಕಾರ ನಿರ್ಧಾರ ಮಾಡಿದ್ರೆ ಏನ್ ಕೊಡಬೇಕು ಏನ್ ಕೊಡಬಾರ್ದು. ಅದೇ ಸರಿ, ಅದೇ ಫಸ್ಟ್ ಸರ್ವೆ ಆಗುತ್ತೆ. ಯಾಕೆ ಕೆಲವು ಬೆಳೆ ಬಂದಿದೆ, ಕೆಲವರು ಬಂದಿಲ್ಲ. ಎಲ್ಲ ನಮ್ಗೆ ಹಾಗೆ ಅದನ್ನ ಸರ್ವೆ ಮಾಡೋದಕ್ಕೆ, ಸರ್ವೆ ಮಾಡಿದ್ರೆ ಪರಿಹಾರ ಕೊಡೋದಕ್ಕೆ ಅಷ್ಟೇ. ಸಾಲ ಮನ್ನಾದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಅದ್ರ ಗೊತ್ತಿಲ್ಲ, ಸರ್ಕಾರ ಮಾಡೋದಲ್ಲ ಅದು. ಸರ್ಕಾರ ಅಂತ ಚರ್ಚೆ ಆಗ್ಬೇಕು. ನಮ್ಮಂತಲ್ಲಿ ಇಂಡಿವಿಜುವಲ್ ಹೇಳಲಿಕ್ಕೆ ಆಗೋಲ್ಲ. ಸರ್, ಈಗ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, 2-3 ದಿನದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಗೊತ್ತಿಲ್ಲ ನನಗೂ, ನಾವು ಇಲ್ಲೇ ಗೊತ್ತಿಲ್ಲ, ಬೆಂಗಳೂರು ಹೋದ್ಮೇಲೆ ಗೊತ್ತಾಗೋದು. ನೋಡೋಣ, ಆಗ್ತದೆ. ಯಾವಾಗ ಬೇಗ ಆಗ್ಬೇಕಂತ ಇದೆ ಎಲ್ಲಾದ್ರು ಅಭಿಪ್ರಾಯ. ಬೇಗ ಆಗ್ಲಿ ಅಷ್ಟೇ. ಯಾಕಂದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ. ಹೇಳಿದಾರ ದೊಡ್ಡ ಜಿಲ್ಲೆ ಇದೆ, ಕೊಡ್ಬೇಕು. ದೊಡ್ಡ ಜಿಲ್ಲೆ ಇದೆ, ಕೊಡ್ಬೇಕು. ಕೊಟ್ರೆ ಒಳ್ಳೇದಾಗುತ್ತೆ. ನೀವು ಯಾರಿಗೆ ಶಿಫಾರಸ್ ಮಾಡಿದ್ರಿ ಸರ್? ಯಾರಿಗಾರು ಕೊಡಬೇಕು ಅವರಿಗೆ ಅಂತ ಹೇಳಿ? ನಾವು ಯಾರು ಶಿಫಾರಸ್ ಮಾಡಿಲ್ಲ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡಿ. ನಿಮ್ಮನ್ನ ಯಾರು ಸಂಪರ್ಕ ಮಾಡಿದಾರೆ ಸರ್? ನಮ್ಮ ಜಿಲ್ಲೆಯವ್ರ ಶಾಸಕರು? ಇಲ್ಲ, ನಮ್ಮ ಯಾರು ಸಂಪರ್ಕ ಮಾಡಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೋಡೋಣ, ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ. ಯಾರು ಪಕ್ಷಕ್ಕೆ ಅವಶ್ಯಕತೆ ಇದೆ, ಮುಂದಿನ ಚುನಾವಣೆ ಯಾರು ಅನುಕೂಲ ಆಗ್ತಾರ ಆ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಹಿಂದೆ ಹೇಳಲ್ಲ. ಅದನ್ನೆಲ್ಲ ಹಿಂದೆ ನಾವು ಹೇಳಿದ್ವಿ, ಎಲ್ಲರೂ ಅದನ್ನೇ ಹೇಳ್ತಾರೆ. ಈಗ 22 ಚುನಾವಣೆಯಲ್ಲಿ ಇರ್ತಾರೆ, ಅವ್ರ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ನಾವು ಕೂಡ ಹೇಳಿದ್ವಿ. ಪಕ್ಷ ಕೆಲಸ ಮಾಡೇ ಮಾಡಿ. ಅಹಿಂದ ನಾಯಕತ್ವದ ಸಾರಥಿ ಯಾರು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳಿರುವಂತ ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲ. ಅದೇನೇ ಅಷ್ಟು ಡೈಲ್ಯೂಟ್ ಮಾಡೋದು ಅವಶ್ಯಕತೆ ಇಲ್ಲ. ಕಾಲಕ್ಕೆ ಅದು ಗೊತ್ತಾಗ್ತದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸರ್ವೆ ಮಾಡೋದು, ಸರ್ವೆ ಆದ್ಮೇಲೆ ಅದ್ರ ಬಗ್ಗೆ ಸ್ಪಷ್ಟವಾದ ತೀರ್ಮಾನ ಮಾಡ್ತಾರೆ. ಸರಿ, ಸಿಎಂ ಅವರು ಗುಲ್ಬರ್ಗಾ ಬಂದ್ಮೇಲೆ ಯತೀಂದ್ರ ಅವರು ಅಲ್ಲೇ ಗುಲ್ಬರ್ಗಕ್ಕೆ ಹೊಂಟಿದ್ದಾರೆ. ಅಲ್ಲ ಅಂದ್ರೆ ಅಹಿಂದನ್ನ ಹೈಜಾಕ್ ಮಾಡುವಂತದ್ದು ಹಿಂಗೇನಿಲ್ಲ. ಈಗ ಅವ್ರ ಮಂತ್ರಿ, ಇಡೀ ರಾಜ್ಯಕ್ಕೆ ಮಂತ್ರಿ ಅವರು ಹೋಗ್ತಾರೆ, ನಾನು ಹೊಂಟಿದ್ದೆ. ಅದಕ್ಕೆ ಗೊತ್ತಿಲ್ಲ. ನೋಡೋಣ, ಅದಕ್ಕೆ ಮಂತ್ರಿ ಬರಬೇಕು. ಮಂತ್ರಿ ಬಂದ್ಮ್ಯಾಗ ಡಿಸಿಷನ್ ತಗೋತಾರೆ. ಮಂತ್ರಿ ಯಾರು ಇಲ್ಲ ಈಗ. ನೋಡೋಣ, ಈಗ ಹೇಳಿದರೆ DC ಅವ್ರ ಜೊತೆ ಮಾತಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತೇವೆ.